ಒಂದು ಇಟ್ಕೆನೂ ಹಾಕಲು ಬಿಡೋದಿಲ್ಲ ಮೇಕೆದಾಟು ಯೋಜನೆ ಕರ್ನಾಟಕ ಸರ್ಕಾರಕ್ಕೆ ತಮಿಳುನಾಡು ಕಾಂಗ್ರೆಸ್ ಎಚ್ಚರಿಕೆಯನ್ನ ನೀಡಿದೆ. ನೋಡಿ, ಮೇಕೆದಾಟು ಅಂದ್ರೆ ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ಬಿಡ್ತೀನಿ. ಅಂದ್ರೆ ಒಂದಷ್ಟು ಜನಕ್ಕೆ ಈ ಮೇಕೆದಾಟು ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ನೋಡಿ, ಮೇಕೆದಾಟು ಅನ್ನೋದು ಈಗ ನೀರನ್ನ ಸಂಗ್ರಹ ಮಾಡೋದಕ್ಕೋಸ್ಕರ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಬೇಕು ಅನ್ಕೊಂತಿದ್ದಾರೆ. ಆದ್ರೆ ತಮಿಳುನಾಡು ಅವ್ರು ಏನ್ ಹೇಳ್ತಿದ್ದಾರೆ, ನೀವೇನಾದ್ರೂ ಡ್ಯಾಮ್ ನ ಮಾಡಿಬಿಟ್ರೆ ನಮಗೆ ತಮಿಳುನಾಡಿಗೆ ನೀರು ಬರೋದಿಲ್ಲ, ನಮಗೆ ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ, ನಮಗೆ ಕುಡಿಯೋದಕ್ಕೂ ಕೂಡ ನೀರು ಇಲ್ದಂಗೆ ಆಗುತ್ತೆ ಅಂತ ತಮಿಳುನಾಡು ಅವರು ಅಪೋಸ್ ಮಾಡ್ತಿದ್ದಾರೆ. ಆದ್ರೆ ಕರ್ನಾಟಕದವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಮೇಕೆದಾಟು ಯೋಜನೆ ಡ್ಯಾಮ್ ಏನಾದ್ರು ಕಟ್ಟಿದ್ರೆ ತಮಿಳ್ನಾಡಿಗೆ ನೀರು ಹೋಗಲ್ಲ, ಆ ಥರ ಎಲ್ಲ ಏನು ಸಮಸ್ಯೆ ಇಲ್ಲ, ತಮಿಳ್ನಾಡಿಗೆ ಹೋಗೋ ನೀರು ಹೋಗುತ್ತೆ. ಇದನ್ನ ಯಾಕೆ ಮೇಕೆದಾಟು ಯೋಜನೆ ಮಾಡ್ತಿರೋದು ಅಂತಂದ್ರೆ, ಪೋಲಾಗ್ತಿರುವಂತಹ ನೀರು, ಒಂದಷ್ಟು ನೀರು ಸಮುದ್ರಕ್ಕೆ ಸೇರ್ಕೊಂತ ಇದೆ. ಅಟ್ಲೀಸ್ಟ್ ಆ ನೀರನ್ನ ಸೇವ್ ಮಾಡ್ಕೊಂಡ್ರೆ ಬೆಂಗಳೂರಿನವರಿಗೆ ನೀರಿನ ವ್ಯವಸ್ಥೆ ಚೆನ್ನಾಗಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಎಷ್ಟೋ ಕಡೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಅದ್ರ ಜೊತೆಗೆ ನೀರು ಏನದು ಬಳಕೆ ಆಗಿರುವಂತಹ ನೀರು ಮತ್ತೆ ಸಂಸ್ಕರಣೆ ಆಗಿ ಬರ್ತಿರುವಂತಹ ನೀರು. ಹಾಗಾಗಿ ಅಟ್ಲೀಸ್ಟ್ ಮೇಕೆದಾಟು ಯೋಜನೆಯಲ್ಲಿ ಆ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ರೆ ಪೋಲಾಗ್ತಿರುವಂತಹ ನೀರು, ಸಮುದ್ರಕ್ಕೆ ಹೋಗ್ತಿರುವಂತಹ ನೀರಾದ್ರೂ ಉಳ್ಕೊಳ್ಳುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ತಮಿಳ್ನಾಡಿಗೆ ನಮ್ಮ ಕರ್ನಾಟಕದಿಂದ ಹೋಗ್ತಿರುವಂತಹ ನೀರೇನಿದೆ ಅದು ಕುಡಿಯೋದಕ್ಕಾಗಿರಬಹುದು ಅಥವಾ ಫಸ್ಟ್ ಕ್ರಾಪಿಂಗ್ ಅಲ್ಲ, ಸೆಕೆಂಡ್ ಕ್ರಾಪಿಂಗ್ ಹೋಗ್ತಾ ಇರುವಂತಹ ನೀರು. ಅಟ್ಲೀಸ್ಟ್ ಈ ಮೇಕೆದಾಟು ಯೋಜನೆಯಿಂದ ಈ ನೀರೆಲ್ಲ ಒಂದ್ ಸ್ವಲ್ಪ ಸೇವ್ ಆದ್ರೆ ಅಟ್ಲೀಸ್ಟ್ ನಮ್ಮ ಜನರಿಗೆ ಯೂಸ್ ಆಗುತ್ತೆ ಕಷ್ಟ ಕಾಲದಲ್ಲಿ. ಡ್ಯಾಮ್ ಕಟ್ಟಬೇಕು ಅಂತ ಇವರು. ಆದರೆ ಈ ತಮಿಳುನಾಡು ಕಾಂಗ್ರೆಸ್ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಮೇಕೆದಾಟು ಅಣೆಕಟ್ಟು ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ವಿರುದ್ಧ ತಮಿಳುನಾಡು ಕಾಂಗ್ರೆಸ್ ಘಟಕವೇ ತಿರುಗಿಬಿದ್ದಿದೆ. ಕಂಪ್ಲೀಟ್ ತಮಿಳುನಾಡು ಕಾಂಗ್ರೆಸ್ ಘಟಕ ಏನಿದೆ ಕರ್ನಾಟಕ ಸರ್ಕಾರದ ಮೇಲೆ ತಿರುಗಿ ಬಿದ್ದಿದೆ. ತಮಿಳುನಾಡಿನ ಅನುಮತಿ ಇಲ್ಲದೆ ಒಂದೇ ಒಂದು ಇಟ್ಟಿಗೆಯನ್ನು ಕೂಡ ಹಾಕೋದಕ್ಕೆ ಬಿಡಲ್ಲ ಅಂತ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕ್ಯಂ ಟ್ಯಾಗೋರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನ್ ಹೇಳ್ತಿದ್ದಾರೆ ನೋಡಿ, ಒಂದೇ ಒಂದು ಇಟ್ಟಿಗೆಯನ್ನು ಇಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕ್ಯಂ ಟ್ಯಾಗೋರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಕಾಂಗ್ರೆಸ್, ತಮಿಳುನಾಡು ಕಾಂಗ್ರೆಸ್ನಿಂದ ರಾಜ್ಯಕ್ಕೆ ಎಚ್ಚರಿಕೆ. ಮೇಕೆದಾಟು ಅಣೆಕಟ್ಟು ವಿಚಾರದಲ್ಲಿ ತಮಿಳುನಾಡಿನ ಅನುಮತಿ ಇಲ್ಲದೆ ಒಂದು ಇಟ್ಟಿಗೆಯನ್ನು ಕೂಡ ಹಾಕೋದಕ್ಕೆ ಬಿಡೋದಿಲ್ಲ. ತಮಿಳುನಾಡವರು ಅನುಮತಿಯನ್ನ ಕೊಡಬೇಕು, ಆ ನಂತರನೇ ನೀವು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ಅಲ್ಲಿವರೆಗೂ ಒಂದೇ ಒಂದು ಇಟ್ಟಿಗೆನ ಇಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕ್ಯಂ ಟ್ಯಾಗೋರ್ ಅವರು ತಮ್ಮದೇ ಪಕ್ಷ ಅಧಿಕಾರದಲ್ಲಿ ಇರುವ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇತ್ತೀಚೆಗಷ್ಟೇ ಅಧ್ಯಕ್ಷರವರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೊಂದಿಗೆ ಒಂದಷ್ಟು ಸಭೆಯನ್ನ ನಡೆಸಿ ಮಾತನಾಡಿದ್ದಾರೆ. ಈ ವೇಳೆ ನಾಯಕರು ಕೆಲವು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕ ಜಾರಿಗೆ ತರಲು ಸಜ್ಜಾಗಿರುವಂತಹ ಮೇಕೆದಾಟು ವಿರೋಧವೂ ಕೂಡ ಸೇರ್ತಾ ಇದೆ. ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ಅಂತಿಮ ತೀರ್ಪು ಮತ್ತು 2018ರ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಕರ್ನಾಟಕ ಸರ್ಕಾರ ಯೋಜನೆಯನ್ನ ರೂಪಿಸ್ತಾ ಇದೆ. ಕರ್ನಾಟಕ ಸರ್ಕಾರ ಏಕಪಕ್ಷೀಯ ನಡೆಗಳನ್ನ ಎದುರಿಸಲು ತಮಿಳುನಾಡು ರೈತರ ಪರ ನಿಲ್ಲಲು ರಾಜ್ಯ ಕಾಂಗ್ರೆಸ್ ಸಿದ್ಧವಾಗಿದೆ ಎಂದು ಸಭೆ ನಿರ್ಣಯ ಅಂಗೀಕರಿಸಿದೆ. ಇದೇ ಸಂದರ್ಭದಲ್ಲಿ ಕಾವೇರಿ ತೀರದ ರೈತರ ಹಕ್ಕುಗಳನ್ನು ರಕ್ಷಿಸಲು ರಾಜ್ಯಾದ್ಯಂತ ಆಂದೋಲನಗಳನ್ನ ನಡೆಸ್ತಾ ಇದೆ ಅಂತ ಮಾಣಿಕ್ಯಂ ಹೇಳಿದ್ದಾರೆ. ಕಾದ್ ನೋಡ್ಬೇಕು ಏನಾಗುತ್ತೆ ಇದು. ಅಟ್ಲೀಸ್ಟ್ ಅಣೆಕಟ್ಟು ಕಟ್ಟೋದಕ್ಕೆ ಏನಾದ್ರು ಬಿಡ್ತಾರಾ, ಈ ಮೇಕೆದಾಟು ಯೋಜನೆ ಏನಾದ್ರು ಮುಂದುವರಿಯುತ್ತಾ, ಅಥವಾ ಕಾಂಗ್ರೆಸ್ ಅಂದ್ರೆ ತಮಿಳುನಾಡಿನ ಕಾಂಗ್ರೆಸ್ ಸರ್ಕಾರ ಈಗ ಆಲ್ರೆಡಿ ಒಂದೇ ಒಂದು ಇಟ್ಕೆನ ಇಡಕ್ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಕಾದ್ ನೋಡ್ಬೇಕು. ಬಟ್ ಆದ್ರೆ ಮೇಕೆದಾಟು ಯೋಜನೆಯಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಹೋಗ್ತಿರುವಂತಹ ನೀರು ಈಗ ಸಮುದ್ರದಿಂದ ನೀರು ತಂದು ಉಪ್ಪನ್ನ ತೆಗೆದುಬಿಟ್ಟು ಕುಡಿಯೋಕೆ ವ್ಯವಸ್ಥೆ ಮಾಡೋಕ್ಕಾಗುತ್ತಾ? ಇನ್ನು ಮಾಡಿಲ್ಲ ಅಲ್ವಾ. ಅಟ್ಲೀಸ್ಟ್ ಹಾಳಾಗ್ತಿರುವಂತಹ ನೀರು, ಪೋಲಾಗ್ತಿರುವಂತಹ ನೀರು ಉಳ್ಕೊಂಡ್ರೆ ರೈತರಿಗೆ ಸಹಾಯ ಆಗಬಹುದು, ಅಥವಾ ಬೆಂಗಳೂರು ಜನರಿಗೆ ಸಹಾಯ ಆಗ್ಬಹುದು. ಅಷ್ಟೇ ಯಾಕೆ, ನಾಳೆ ದಿನ ರೈತರಿಗೂ ಕಷ್ಟ ಬಂತು ಅಂತಂದ್ರೆ ಅದೇ ನೀರಲ್ವಾ ಸಹಾಯ ಆಗೋದು. ಇಷ್ಟು ಬೇಸಿಕ್ ಸೆನ್ಸ್ ಇಲ್ಲ ಅಂತಂದ್ರೆ ಹೆಂಗೆ ಅಂತ ಒಂದಷ್ಟು ಜನರ ಪ್ರಶ್ನೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.